ಒಂದು ಕಾಲದಲ್ಲಿ ಮಾದಕ ನಟಿ ಸಿಲ್ಕ್ ಸ್ಮಿತಾ ಕ್ರೇಜ್ ಹೇಗಿತ್ತು ಎಂದು ಬಿಡಿಸಿ ಹೇಳುವುದು ಬೇಕಾಗಿಲ್ಲ. ನಾಯಕಿಯಾಗಿ ಹೆಚ್ಚು ನಟಿಸದೇ ಇದ್ದರೂ ಐಟಂ ಸಾಂಗುಗಳಲ್ಲಿ ಕುಣಿದು ಸಿಲ್ಕ್ ಸ್ಮಿತಾ ಜನಪ್ರಿಯತೆ ಸಾಧಿಸಿದರು. ಆಕೆಯನ್ನು ಒಮ್ಮೆ ನೋಡಿದರೆ ಸಾಕು, ಮಾತನಾಡಿಸಿದರೆ ಸಾಕು, ಮುಟ್ಟಿದರೆ ಸಾಕು ಎಂದು ಕೆಲವರು ಬಯಸಿದ್ದರು. ಅಷ್ಟರ ಮಟ್ಟಿಗೆ ಆಕೆಯ ಕ್ರೇಜ್ ಇತ್ತು. ಸಿಲ್ಕ್ ಸ್ಮಿತಾ ಕಚ್ಚಿದ ಸೇಬನ್ನು ಕೂಡ ಹರಾಜು ಹಾಕಿದ್ದರು ಎನ್ನುವ ಇಂಟ್ರೆಸ್ಟಿಂಗ್ ಕಥೆಗಳು ಆಕೆಯ ಬಗ್ಗೆ ಚಾಲ್ತಿಯಲ್ಲಿದೆ. ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಕೂಡ ಸಿಲ್ಕ್ ಸ್ಮಿತಾ ಕ್ರೇಜ್ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದರು. ಆಕೆ ಯಾರು ಅಂತ ಕೇಳಿದರಂತೆ. ಸಿಲ್ಕ್ ಸ್ಮಿತಾ ಸಿನಿಮಾ ಚಿತ್ರೀಕರಣ ಅಂದರೆ ಬೇರೆ ಬೇರೆ ಸಿನಿಮಾಗಳ ನಿರ್ಮಾಪಕರು, ವಿತರಕರು ಹಾಗೂ ಪ್ರದರ್ಶಕರು ಕೂಡ ಸೆಟ್ಟಿಗೆ ಬಂದು ಕೂರುತ್ತಿದ್ದರು. ಆಕೆಯ ಡ್ಯಾನ್ಸ್ ಅನ್ನು ನೋಡುತ್ತಿದ್ದರು. ಬೋರ್ಡ್ ಪಾತ್ರಗಳಲ್ಲಿ ನಟಿಸುತ್ತಿದ್ದ ಬಿಂದಾಸ್ ಸಾಂಗುಗಳಲ್ಲಿ ಕುಣಿಯುತ್ತಿದ್ದ ಸಿಲ್ಕ್ ಸ್ಮಿತಾ ವ್ಯಕ್ತಿಗತವಾಗಿ ಬಹಳ ಒಳ್ಳೆಯವರು. ತಮ್ಮ ಸುತ್ತಮುತ್ತ ಇರುವವರ ಜೊತೆ ಒಳ್ಳೆ ಒಡನಾಟ ಇಟ್ಟುಕೊಂಡಿದ್ದರು. ತಮ್ಮ ನೇರ ವ್ಯಕ್ತಿತ್ವದಿಂದ ಕೆಲವರಿಗೆ ಬೇಸರ ಹುಟ್ಟಿಸಿದ್ದರು. ಇನ್ನುಳಿದಂತೆ ಆಕೆ ಬಹಳ ಒಳ್ಳೆಯವರು ಎಂದು ಇವತ್ತಿಗೂ ಆಕೆಯ ಜೊತೆ ಕೆಲಸ ಮಾಡಿದ ನಿರ್ದೇಶಕರು, ಕಲಾವಿದರು ಹೇಳುತ್ತಾರೆ. ನಟಿಯಾಗಿ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿ ಒಂದೆರಡು ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ನಿರ್ಮಿಸಿದರು. ಡಾಕ್ಟರ್ ರಾಧಾಕೃಷ್ಣ ಎಂಬುವರ ಜೊತೆ ಆಕೆಯ ಮದುವೆ ಕೂಡ ನಡೆದಿತ್ತು ಎನ್ನಲಾಗುತ್ತದೆ. ಆದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಜನರಿಗೆ ಗೊತ್ತಿಲ್ಲ. ಸಿಲ್ಕ್ ಸ್ಮಿತಾ ಕಾಲ್ ಶೀಟ್, ಸಿನಿಮಾ ಎಲ್ಲವನ್ನೂ ಆತನೇ ನೋಡಿಕೊಳ್ಳುತ್ತಿದ್ದ. ಹಣಕಾಸು ವಿಚಾರದಲ್ಲಿ ರಾಧಾಕೃಷ್ಣ ಮೋಸ ಮಾಡಿದ್ದ ಎನ್ನಲಾಗುತ್ತದೆ. ಆಕೆಯ ಆತ್ಮಹತ್ಯೆ ವಿಚಾರದ ಇವತ್ತಿಗೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಸಿನಿಮಾಗಳಲ್ಲಿ ಕೆಲಸ ಮಾಡುವ ಮಹಿಳೆಯರನ್ನು ಇವತ್ತಿಗೂ ಕೆಟ್ಟ ದೃಷ್ಟಿಯಿಂದಲೇ ನೋಡುವವರು ಸಾಕಷ್ಟು ಜನ ಇದ್ದಾರೆ. ಇನ್ನು ಕೊಂಚ ಬಿಂದಾಸ್ ಆಗಿ ಇರುವವರನ್ನು ನೋಡಿದರೆ ಏನೇನೋ ಕಲ್ಪಿಸಿಕೊಂಡು ತಮ್ಮಷ್ಟಕ್ಕೆ ತಾವೇ ಏನೇನೋ ಅಂದುಕೊಳ್ಳುತ್ತಾರೆ. ಸಿಲ್ಕ್ ಸ್ಮಿತಾ ಸಿಕ್ಕಾಪಟ್ಟೆ ಬೋಲ್ಡ್. ಸಿನಿಮಾಗಳಲ್ಲಿ ಬಿಂದಾಸ್ ಪಾತ್ರಗಳಲ್ಲಿ ನಟಿಸುತ್ತಿದ್ದರು, ಕುಣಿಯುತ್ತಿದ್ದರು. ಹಾಗಂತ ಆಕೆ ಏನು ಬೇಕಾದರೂ ಮಾಡುತ್ತಾಳೆ, ದುಡ್ಡು ಕೊಟ್ಟರೆ ಎಲ್ಲಿಗೆ ಬೇಕಾದರೂ ಬರುತ್ತಾಳೆ ಎಂದು ಭಾವಿಸಿದವರಿಗೆ ಲೆಕ್ಕವಿಲ್ಲ. ತಮಿಳು ನಿರ್ದೇಶಕ ವಿ ಶೇಖರ್ ಕೆಲ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅವರ ಸಿನಿಮಾಗಳಲ್ಲಿ ಸಿಲ್ಕ್ ಸ್ಮಿತಾ ನಟಿಸುತ್ತಿದ್ದರು. ಒಮ್ಮೆ ಹಳ್ಳಿಯೊಂದರಲ್ಲಿ ಒಂದಷ್ಟು ಜನ ಬಂದು ಸಿಲ್ಕ್ ಸ್ಮಿತಾ ರೇಟ್ ಎಷ್ಟು ಸಾರ್ ಎಂದು ನನ್ನ ಬಳಿ ಕೇಳಿದರು ಎಂದು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಪಾಪ ಆಕೆ ಬಹಳ ಒಳ್ಳೆಯ ಹುಡುಗಿ. ಆದರೆ ಜನ ಏನೇನೋ ಅಂದುಕೊಂಡು ಹೀಗೆ ಕೆಟ್ಟದಾಗಿ ನಡೆದುಕೊಂಡಿದ್ದರು ಎಂದು ನಿರ್ದೇಶಕ ಶೇಖರ್ ಹೇಳಿಕೊಂಡಿದ್ದಾರೆ. ನಿರ್ದೇಶಕ ಶೇಖರ್ ಮಾತನಾಡಿ, ಒಮ್ಮೆ ಸಿನಿಮಾ ಚಿತ್ರೀಕರಣ ಹಳ್ಳಿಯೊಂದರಲ್ಲಿ ನಡೆಯುತ್ತಿತ್ತು. ಹಳ್ಳಿಯ ಮನೆಯೊಂದರಲ್ಲಿ ಸಿಲ್ಕ್ ಸ್ಮಿತಾ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದೆವು. ಒಮ್ಮೆ ನಾನು ಸಹ ನಿರ್ದೇಶಕರೆಲ್ಲ ಕೂತು ಮಾತನಾಡುತ್ತಿದ್ದೆವು. ಆಗ ಹಳ್ಳಿಯ ಒಂದಷ್ಟು ಜನ ದೊಡ್ಡ ವ್ಯಕ್ತಿಗಳು ಅಲ್ಲಿಗೆ ಬಂದರು. ನಮ್ಮ ಸಹ ನಿರ್ದೇಶಕರೆಲ್ಲ ಆ ವ್ಯಕ್ತಿಗಳ ಬಗ್ಗೆ ದೊಡ್ಡದಾಗಿ ಹೇಳಿದರು. ಬಳಿಕ ಮಾತನಾಡುತ್ತಾ, ಆ ಸಿಲ್ಕ್ ಸ್ಮಿತಾ ರೇಟ್ ಎಷ್ಟು ಸಾರ್ ಎಂದು ಕೇಳಿದರು. ನಾನು ಸಿನಿಮಾ ನಿರ್ಮಾಣ ಮಾಡಲು ಸಿಲ್ಕ್ ಸ್ಮಿತಾ ಅವರನ್ನು ನಟಿಸೋಕೆ ಅವರೆಲ್ಲ ಕೇಳುತ್ತಿದ್ದಾರೆ ಎಂದುಕೊಂಡೆ. ಒಂದು ದಿನಕ್ಕೆ ಎಷ್ಟು ನಮ್ಮವರೆಲ್ಲ ಬಹಳ ಆಸೆ ಪಡುತ್ತಿದ್ದಾರೆ ಎಂದರು. ನನ್ನನ್ನು ಬ್ರೋಕರ್ ಕೆಲಸಕ್ಕೆ ಕರೆಯುತ್ತಿದ್ದೀರಾ ಅನಿಸಿತು. ನನಗೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ. ಆದರೆ ಇವರು ಬಂದು ಎಷ್ಟು ರೇಟು ಎಂದು ಕೇಳುತ್ತಾರೆ. ಬಳಿಕ ನನ್ನ ಸಹಾಯಕ ನಿರ್ದೇಶಕರನ್ನು ಕರೆದು ಬೈದೆ. ಇವರೆಲ್ಲ ಸಿನಿಮಾ ಮಾಡುವವರನ್ನು ದುಡ್ಡು ಕೊಟ್ಟು ಕೆಟ್ಟದಾಗಿ ನಡೆಸಿಕೊಳ್ಳಲು ನೋಡುತ್ತಿದ್ದಾರೆ. ಇವರನ್ನು ಕರ್ಕೊಂಡು ಹೋಗು ಎಂದು ಹೇಳಿದಾಗಿ ಶೇಖರ್ ವಿವರಿಸಿದ್ದಾರೆ.